ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನೀವು ನಂಬುವ ದೈವದಿಂದ ಮೆಸೇಜಸ್ ಏನಾಗಿದೆ ಮತ್ತೆ ಮುಂದೆ ಫ್ಯೂಚರ್ ನಲ್ಲಿ ನೀವೇನೇನು ನಿಮ್ಮ ಲೈಫ್ ನಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನುವ ವಿಚಾರವಾಗಿ ಟ್ಯಾರೋ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ರೀಡಿಂಗ್ ನಿಮ್ಮ ಲೈಫ್ ಕುರಿತಾಗಿಯೇ ಇರುತ್ತೆ, ನಿಮ್ಮ ಲೈಫ್ ನಲ್ಲಿ ನಡೆಯುವ ವಿಷಯಗಳ ಕುರಿತಾಗಿರುತ್ತೆ. ಮತ್ತೆ ನೀವೇನಾದ್ರೂ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೇನಾದ್ರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಅಥವಾ ಕ್ಯಾಂಡಲ್ ರಿಲೇಟೆಡ್ ಆಗಿ ರೀಡಿಂಗ್ಸ್ ಬೇಕಿದೆ, ಕ್ಯಾಂಡಲ್ ಸ್ಪೆಲ್ಸ್ ರಿಲೇಟೆಡ್ ಆಗಿ ನಿಮ್ಗೆ ಏನಾದ್ರೂ ರೀಡಿಂಗ್ಸ್ ಬೇಕಿದೆ, ನಿಮ್ಮ ಪ್ರಾಬ್ಲಮ್ಸ್ಗೆ ಪರಿಹಾರಗಳೇನಾದ್ರು ಬೇಕಿದೆ ಅಂದ್ರೆ ನೀವು ಕನ್ಸಲ್ಟೇಷನ್ ತಗೋಬೇಕಾಗತ್ತೆ. ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗತ್ತೆ. ಅಂಡ್ ನಾನಿಲ್ಲಿ ಏನ್ ರೀಡಿಂಗ್ಸ್ ಮಾಡಿದ್ರು ಕೂಡ ಇದು ಜನರಲ್ ಆಗಿರುತ್ತೆ. ಹೌದು, ಇದು ಕೂಡ ಅಪ್ಲಿಕೇಬಲ್ ಇದೆ, ನಿಮ್ಮ ಲೈಫ್ಗೆ ಕನೆಕ್ಟೆಡ್ ಆಗುತ್ತೆ. ಆದ್ರೂ ಕೂಡ ಒಂದು ಕ್ಲಾರಿಟಿ ಬೇಕು. ಪರ್ಸನಲ್ ಆಗಿ ತಗೊಂಡಾಗ ನಿಮ್ಗೆ ಬೆಸ್ಟ್ ಆಗಿರುವಂತಹ ಒಂದು ಸೊಲ್ಯೂಷನ್ ಸಿಗುತ್ತೆ, ಮತ್ತೆ ಫ್ಯೂಚರ್ ಬಗ್ಗೆ ಆದಷ್ಟು ನಿಮ್ಗೆ ಅರ್ಥ ಆಗುವಂತಹ ವಿಷಯಗಳು ಇರುತ್ತೆ ರೀಡಿಂಗ್ ನಲ್ಲಿ. ಹಾಗೂ ಜೆನ್ಯುನ್ ಆಗಿರುವಂತಹ ಟ್ಯಾರೋ ರೀಡರ್ಸ್ ನ ಕನೆಕ್ಟ್ ಮಾಡಿ ನಾನಿಲ್ಲಿ ಏನನ್ನ ಹೇಳಕ್ ಹೊರಟಿದ್ದೀನಿ ಅಂದ್ರೆ, ಯಾವುದೇ ಕಾರಣಕ್ಕೂ ಈ ಸ್ಪಾಮ್ಸ್ ಮತ್ತೆ ಈ ತರ ಮೋಸ ಮಾಡೋರು ಇಂದ ಹುಷಾರಾಗಿರ್ಬೇಕಾಗತ್ತೆ. ಬಿಕಾಸ್ ನಂದು ಎಲ್ಲ ಸರ್ಟಿಫಿಕೇಶನ್ ಇದೆ, ಎಕ್ಸ್ಪೀರಿಯನ್ಸ್ ಇದೆ, ಆಫೀಸ್ ಕೂಡ ಇದೆ. ಸೊ ಇದೆಲ್ಲ ಇರೋದ್ರಿಂದ ನೀವು ನೋಡಿ ಮಾಡಿ ಕನ್ಸಲ್ಟೇಷನ್ ನ ತಗೊಳ್ಳಿ. ಯಾರಂದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು, ಅವ್ರ ಜೊತೆ ನೀವು ಕನ್ಸಲ್ಟೇಷನ್ ತಗೊಂಡು ಆಮೇಲೆ ಪ್ರಾಬ್ಲಮ್ಸ್ಗೆ ಒಳಗಾಗೋದೆಲ್ಲ ನಾನು ಇತ್ತೀಚೆಗೆ ಆ ತರ ಕೇಸಸ್ನ ನನ್ನ ಕ್ಲೈಂಟ್ಸ್ ಇಂದ ಕೇಳಿಸ್ಕೊಳ್ತಿದ್ದೀನಿ. ಈ ತರ ಮೋಸ ಹೋಯ್ತು, ಆ ತರ ಮೋಸ ಆಯ್ತು ಅಂತ ಹೇಳುವಂತವ್ರು. ಸೊ ನಾನಿಲ್ಲಿ ಯಾರ ಹೆಸರು ತೆಗಿತಾ ಇಲ್ಲ, ಇದುವರೆಗೂ ನಾನು ಯಾರ ಹೆಸರು ತೆಗ್ದಿಲ್ಲ. ಯಾರ್ ಮೋಸ ಇಲ್ಲ ಅನ್ನೋದು ನೀವು ಡಿಸಿಷನ್ ಮಾಡ್ಕೋಬೇಕಾಗತ್ತೆ. ಅದು ನಿಮ್ಮ ಅಬ್ಸರ್ವೇಷನ್ ಆಗ್ಬೇಕಾಗತ್ತೆ, ಅದು ನಿಮ್ ಜವಾಬ್ದಾರಿ ಆಗತ್ತೆ. ಸೊ ನಿಮ್ಮ ಅವೇರ್ನೆಸ್ ನ ಒಂದು ಕ್ರಿಯೇಟ್ ಮಾಡೋದಕ್ಕೆ ವಿಡಿಯೋನಲ್ಲಿ ಇದನ್ನ ನಾನು ಹೇಳ್ಬೇಕಾಗಿದೆ. ಯಾಕಂದ್ರೆ ಟ್ಯಾರೋ ರೀಡಿಂಗ್ ಸರ್ಟಿಫಿಕೇಶನ್ ಇಸ್ ಅ ಮಸ್ಟ್. ಹಾಗೂ ಅವರು ಯಾವ ರೀತಿಯಾದ ಗೈಡೆನ್ಸ್ ಕೊಡ್ತಾ ಇದಾರೆ, ಅವ್ರು ನಿಮ್ಗೆ ಸುಳ್ಳು ಹೇಳಿ ಏನಾದ್ರೂ ನಿಮ್ಗೆ ಯಾಮಾರ್ಸಕ್ ನೋಡ್ತಾ ಇದಾರ, ಈ ವಿಷಯಗಳೆಲ್ಲ ಇತ್ತೀಚೆಗೆ ಜಾಸ್ತಿನೇ ಇದೆ. ಯಾಕಂದ್ರೆ ತುಂಬಾ ಜನ ಮಾಡ್ತಾ ಇದಾರೆ. ಅದರಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನನ್ನ ಚಾನೆಲ್ಗೆ 1,00,000 ಸಬ್ಸ್ಕ್ರೈಬರ್ಸ್ ಮೇಲಿದ್ದಾರೆ. ಸೊ ಅದನ್ನು ನೀವು ಗಮನಿಸ್ಬೇಕಾಗತ್ತೆ. ಅಕಾರ್ಡಿಂಗ್ಲಿ ರೀಡಿಂಗ್ ನ ತಗೊಳ್ಳಿ. ಇಲ್ಲಿ 3 ಕಾರ್ಡ್ ಪೈಲ್ ಇದೆ, 3ರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡಿ. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಪೈಲ್ ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಈ ಮೊದಲನೆಯ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ರೀಡಿಂಗ್ ನ ನಾನು ಶುರು ಮಾಡ್ತೀನಿ. ನೀವು ನಂಬುವ ದೈವದಿಂದ ಏನ್ ಮೆಸೇಜಸ್ ಬರ್ತಾ ಇದೆ, ನೀವು ಮುಂದಿನ ದಿನಗಳಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು, ಲೈಫ್ ಹೇಗಿರುತ್ತೆ, ಈ ವಿಷಯವಾಗಿ ನಿಮಗೆ ಕ್ಲಾರಿಟಿ ಸಿಗುತ್ತೆ ರೀಡಿಂಗ್ ನಲ್ಲಿ. ಪ್ಲೇಯಿಂಗ್ ಇಟ್ ಸೇಫ್ ಅಂತ ಬರ್ತಾ ಇದೆ. ಅದಾದ ನಂತರ ಬಿಹೈಂಡ್ ಅ ಮಾಸ್ಕ್ ಅಂತ ಕೂಡ ಇದೆ. ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಎಲ್ಲವನ್ನು. ಡಾರ್ಕ್ ಥಾಟ್ಸ್ ಬರ್ತಾ ಇದೆ. ಒಂದು, ನಾನು ನೆಗೆಟಿವ್ ಎನರ್ಜಿನ ಈ ಒಂದು ರೀಡಿಂಗ್ ನಲ್ಲಿ ಯಾರು ತಗೊಳ್ತಾ ಇದ್ರೆ ಅದನ್ನ ಪಿಕ್ ಮಾಡ್ತಾ ಇದ್ದೀನಿ. ಅದಾದ ನಂತರ ಇಂಟ್ಯೂಷನ್ ಅಂಡ್ ಮ್ಯಾನಿಫೆಸ್ಟೇಷನ್ ಬಂದಿರೋದ್ರಿಂದ ನಿಮ್ಮ ಥಾಟ್ ಪ್ರೋಸೆಸ್ ಮತ್ತೆ ಇಮೋಷನ್ಸ್ ತೀರಾ ನೆಗೆಟಿವ್ ಆಗ್ತಾ ಇದೆ ಇತ್ತೀಚೆಗೆ. ಅದು ನಿಮಗೆ ಮಾರಕವಾಗ್ತಾ ಇದೆ ಅಂತ ಕೂಡ ನಾನು ಹೇಳ್ಬಹುದು. ಅದು ನಿಮ್ಗೆ ಹೆಲ್ಪ್ಫುಲ್ ಆಗ್ತಾ ಇಲ್ಲ, ಅದೇ ಒಂದು ಡಿಸಾಸ್ಟರ್ ಒಂದು ಸಿಚುವೇಶನ್ ನ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಇತ್ತೀಚೆಗೆ ನೀವೇನ್ ಮಾಡ್ತಾ ಇದ್ದೀರಾ ಅಂದ್ರೆ, ತೀರಾನೇ ಕಂಫರ್ಟಬಲ್ ಆಗಿರ್ಬೇಕು ಲೈಫ್, ಮತ್ತೆ ಒಂದು ಆತಂಕ ಅಥವಾ ಓವರ್ ಥಿಂಕಿಂಗ್ ಇಂದ ಯಾವುದೇ ರೀತಿಯಾದ ಟಾಸ್ಕ್ಸ್ ಕೂಡ ತಗೊಳಕ್ ರೆಡಿ ಇಲ್ಲ. ನಿಮ್ ಲೈಫ್ ಬಗ್ಗೆ ನೀವು ಇಂಟ್ರೆಸ್ಟ್ ನ ಇತ್ತೀಚೆಗೆ ಕಳ್ಕೊಳ್ತಾ ಇದ್ದೀರಾ. ಏನಕ್ಕೆ ಇದನ್ನ ಮಾಡಬೇಕು, ಆತರ ಒಂದು ಜಿಗುಪ್ಸೆ ಬಂದ ಹಾಗಾಗ್ತಾ ಇದೆ ನಿಮ್ಗೆ ಇತ್ತೀಚೆಗೆ. ನಿಮ್ ಲೈಫ್ ಬಗ್ಗೆನೆ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತೀನಿ. ಅದಾದ ನಂತರ ಬಿಹೈಂಡ್ ಅ ಮಾಸ್ಕ್ ಬಂದಿರೋದ್ರಿಂದ ನೀವು ಕೂಡ ಸೇರ್ತಿರುವಂತ ಜನರು ಇರಬಹುದು, ಅಥವಾ ನಿಮ್ಮ ಸುತ್ತ ಇರುವಂತ ಜನರು ಯಾರೇ ಆಗಿರ್ಬಹುದು, ಅವರು ಒಂಥರ ನೆಗೆಟಿವ್ ಆಗಿ ನಿಮ್ ಲೈಫ್ಗೆ ಇಂಪ್ಯಾಕ್ಟ್ ಮಾಡ್ತಾ ಇದಾರೆ. ಮುಂದೆ ಒಂದ್ ರೀತಿಯಾಗಿ ನಡ್ಕೊಳ್ತಾ ಇದಾರೆ, ಹಿಂದೆ ಒಂದ್ ರೀತಿಯಾಗಿ ವರ್ತಿಸ್ತಾ ಇದಾರೆ. ಅದರಿಂದ ಈ ರಿಲೇಶನ್ಶಿಪ್ಸ್ ಅಥವಾ ನೀವು ಸಂಬಂಧಗಳಲ್ಲಿ ಬೇಸಿಕ್ಲಿ ನೋವನ್ನ ಅನುಭವಿಸ್ತಾ ಇದ್ದೀರಾ. ಅಂಡ್ ಈ ತರ ನಿಮ್ಗೆ ಹಿಂದೆನೆ ನೋವು, ಆ ತರ ಒಂದು ಕಷ್ಟಗಳಾಗ್ತಾ ಇರೋದ್ರಿಂದ ನಿಮ್ಮ ಎನರ್ಜಿ ಕೂಡ ನೆಗೆಟಿವ್ ಆಗಿ ಇದೆ. ಹಾಗೂ ಇತ್ತೀಚೆಗೆ ಏನಾಗ್ತಾ ಇದ್ರೆ, ಏನಾರು ಆಗುತ್ತೆ ಅಂದ್ರೆ ನೀವು ಫಸ್ಟ್ ಪಾಸಿಟಿವ್ ಬದಲು ನೆಗೆಟಿವ್ ಆಗಿ ಯೋಚನೆ ಮಾಡ್ತೀರಾ. ಈಗ ಏನೋ ಒಂದು ಆಯ್ತು ಅಂದ್ರೆ, ಇದಕ್ಕೋಸ್ಕರನೇ ಆಯ್ತು, ಜನಕ್ಕೆ ನಾನಂದ್ರೆ ಇಷ್ಟ ಇಲ್ಲ, ಅದಕ್ಕೆ ನನ್ನ ಕಾಲ್ ನ ರಿಸೀವ್ ಮಾಡ್ಲಿಲ್ಲ, ನಾನಂದ್ರೆ ಅವ್ರಿಗೆ ಇಷ್ಟ ಇಲ್ಲದೆ ಇರೋದಕ್ಕೆ ನನ್ನ ಅವಾಯ್ಡ್ ಮಾಡ್ತಾ ಇದಾರೆ. ಸೊ ನಿಮ್ಮನ್ನ ನೀವೇ ತುಂಬಾ ದೂರ್ಕೊಳ್ತಾ ಇದ್ದೀರಾ ಹಾಗೂ ದೂಷಿಸ್ಕೊಳ್ತಾ ಇದ್ದೀರಾ.
ಸೊ ಈ ಒಂದು ಶಿಫ್ಟ್ ನ ನೀವು ತರಬೇಕಾಗತ್ತೆ. ಪ್ರೆಸೆಂಟ್ ಎನರ್ಜಿ ಹೀಗಿದೆ, ಓಕೆ, ನೀವು ಅರ್ಥ ಮಾಡ್ಕೊಳ್ಳಿ. ಪ್ರೆಸೆಂಟ್ ಎನರ್ಜಿ ಹೀಗಿದೆ, ಆದ್ರೆ ನೀವು ಫ್ಯೂಚರ್ ನಲ್ಲಿ ಆ ಒಂದು ಚೇಂಜಸ್ ನ ತರಬಹುದು. ಇಂಟ್ಯೂಷನ್ ಅಂಡ್ ಮ್ಯಾನಿಫೆಸ್ಟೇಷನ್, ನಿಮ್ಮ ಒಳಮನಸ್ಸಿನ ವಿಷಯವಾಗಿ ನೀವು ತುಂಬಾನೇ ಶಾರ್ಪ್ ಆಗಿದ್ದೀರಾ, ಆದ್ರೆ ನೀವು ನಿಮ್ಮನ್ನ ನೀವೇ ನಂಬುತ್ತಾ ಇಲ್ಲ. ಅದೇ ಒಂದು ಪ್ರಾಬ್ಲಮ್. ಈ ಕೂಡಲೇ ಕಮೆಂಟ್ ಸೆಕ್ಷನ್ ಅಲ್ಲಿ ಏನ್ ಹಾಕಿ ಅಂದ್ರೆ, ಐ ಬಿಲೀವ್ ಇನ್ ಮೈ ಸೆಲ್ಫ್, ಐ ಬಿಲೀವ್ ಇನ್ ಮೈ ಸೆಲ್ಫ್ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಈ ಕೂಡಲೇ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಐ ಆಮ್ ಪವರ್ಫುಲ್, ಐ ಬಿಲೀವ್ ಇನ್ ಮೈ ಸೆಲ್ಫ್ ಅಂತ ಹೇಳ್ಬೇಕಾಗತ್ತೆ. ಅದನ್ನ ನೀವು ಬರೀರಿ, ಕಮೆಂಟ್ ಮಾಡಿ. ಲೆಟಿಂಗ್ ಗೋ ಅಂತ ಬರ್ತಾ ಇದೆ. ನಿಮ್ಮ ಎನರ್ಜಿನ ಒಬ್ಬೊಬ್ರು ಒಂದ್ ರೀತಿಯಾಗಿ ಅವರ ಅಡ್ವಾಂಟೇಜ್ ಆಗಿ ಯೂಸ್ ಮಾಡ್ಕೊಳ್ಳೋದು, ಅಥವಾ ಅವರ ಖುಷಿಗೋಸ್ಕರ, ಅವರ ಸೆಲ್ಫಿಶ್ನೆಸ್ ಗೋಸ್ಕರ ಕೂಡ ನಿಮ್ಮ ಎನರ್ಜಿನ ಬಳಸ್ಕೊಳ್ತಾ ಇದ್ದಾರೆ. ಈ ಒಂದು ವಿಷಯವಾಗಿ ನೀವು ಜನರನ್ನ ಕಟ್ ಆಫ್ ಮಾಡ್ಬೇಕಾಗತ್ತೆ. ಬೇಡದೆ ಇರುವಂತಹ ವ್ಯಕ್ತಿಗಳು, ಅಂದ್ರೆ ನಿಮ್ಗೆ ಯಾರು ಒಂದು ಒಳ್ಳೆಯ ಗೈಡೆನ್ಸ್ ಕೊಡ್ತಿಲ್ವೋ, ಅಥವಾ ಒಂದು ನೆಗೆಟಿವ್ ಎನರ್ಜಿನ ಕ್ರಿಯೇಟ್ ಮಾಡ್ತಾ ಇದಾರೆ, ಒಂದು ನಿಮ್ಮ ಲೈಫ್ ನ ಕೀಳಾಗಿ ನೋಡ್ತಿರಬಹುದು, ಅಥವಾ ನಿಮಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅನ್ನುವಂಥ ಜನರಿಂದ ಆದಷ್ಟು ನೀವು ಕಟ್ ಆಫ್ ಮಾಡೋದು ಅಥವಾ ಅವ್ರನ್ನ ಅವಾಯ್ಡ್ ಮಾಡೋದೇ ಬೆಟರ್ ಅಂತ ಈ ಒಂದು ದೈವದಿಂದ ಮೆಸೇಜ್ ಬರ್ತಾ ಇದೆ. ನಾನು ಇನ್ನ ಕೆಲವು ಮೆಸೇಜಸ್ ನ ತೆಗಿತಾ ಇದ್ದೀನಿ. ವಾಟ್ ಎಲ್ಸ್ ಯು ಶುಡ್ ನೋ ಅಬೌಟ್ ಯುವರ್ ಲೈಫ್, ಬಿಕಾಸ್ ಪ್ರೆಸೆಂಟ್ ನಲ್ಲಿ ನೀವು ತುಂಬಾನೇ ಇಂಬ್ಯಾಲೆನ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀರಾ ನಿಮ್ ಲೈಫ್ ನಲ್ಲಿ. ದ ಸೀಕ್ರೆಟ್ ಟೆಂಪಲ್ ಬಂದಿರೋದ್ರಿಂದ ಅಗೇನ್ ದಿಸ್ ಇಸ್ ಅ ವೆರಿ ಸ್ಟ್ರೈಟ್ ಮೆಸೇಜ್ ಫ್ರಮ್ ದ ಯೂನಿವರ್ಸ್. ಸ್ವಲ್ಪ ಸ್ಪಿರಿಚುವಲ್ ಗೈಡೆನ್ಸ್ ನ ತಗೊಳ್ಬೇಕಾಗತ್ತೆ. ಸ್ಪಿರಿಚುವಲ್ ಎನರ್ಜಿ ನಿಮ್ಗೆ ಸಿಗುವಂತ ಜಾಗಗಳಿಗೆ ಹೋಗುವಂತದ್ದು, ಅದು ನೀವ್ ಯಾವ ದೇವ್ರನ್ನ ನಂಬ್ತೀರಾ ಆ ಜಾಗಕ್ಕೆ ಆದಷ್ಟು ಒಂದ್ ವಾರದಲ್ಲಿ 3 ಸಲ ಹೋಗ್ ಬನ್ನಿ. ನಿಮ್ದೇನಿದೆ ಒಂದು ಮೆಂಟಲಿ ಕ್ಲಾಗ್ಡ್ ಎನರ್ಜಿ ಇದೆ, ಅದನ್ನ ನೀವು ಕಟ್ ಆಫ್ ಮಾಡಬಹುದು. ಅದರಿಂದ ಹೋಗುವುದ್ರಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತೆ, ಹಾಗೂ ಲೈಫ್ ನಲ್ಲಿ ಮುಂದೆ ಆಗುವಂತ ಅವಘಡಗಳಿರ್ಬೋದು, ಪ್ರಾಬ್ಲಮ್ಸ್ ಇರ್ಬೋದು, ಅದನ್ನ ನೀವು ಸೊಲ್ಯೂಷನ್ ಹುಡುಕುವ ಒಂದು ಕೇಪಬಿಲಿಟಿನೂ ನಿಮ್ಗೆ ಬರುತ್ತೆ ಅಂತ. ಕಿಂಡರ್ಡ್ ಪಾರ್ಟ್ನರ್ಶಿಪ್ ಬಂದಿರೋದ್ರಿಂದ ನಿಮ್ಮ ರಿಲೇಶನ್ಶಿಪ್ಸ್ ನಲ್ಲಿ ಏನಾದ್ರೂ ಕಾನ್ಫ್ಲಿಕ್ಟ್ಸ್ ಇದೆ, ನಿಮ್ಮ ರಿಲೇಶನ್ಶಿಪ್ಸ್ ನಲ್ಲಿ ಏನಾದ್ರೂ ಒಂದಷ್ಟು ಪ್ರಾಬ್ಲಮ್ಸ್ ನ ಹಿಂದೆನೆ ಅನುಭವಿಸ್ತಿದ್ದೀರಾ ಅಂದ್ರೂ ಅದ್ರಲ್ಲೂ ನಿಮ್ಗೆ ಬಿಡುಗಡೆ ಸಿಗುತ್ತೆ ಅಂತ ಈ ಒಂದು ಕಾರ್ಡ್ ಫೈಲ್ ನಿಮ್ಗೆ ಮೆಸೇಜ್ ಕೊಡ್ತಾ ಇದೆ. ಆನ್ ದ ಹೋಲ್ ರೀಡಿಂಗ್ ಪ್ರಕಾರವಾಗಿ ಒಂದಷ್ಟು ವಿಷಯಗಳಿದೆ, ಅದನ್ನ ನೀವು ಪರಿಗಣಿಸ್ಕೊಂಡು ಅದನ್ನ ನೀವು ಅರ್ಥ ಮಾಡ್ಕೊಂಡು ಬದಲಾವಣೆನ ತರಬೇಕಾಗತ್ತೆ, ಇಂಪಾರ್ಟೆಂಟ್ ಇದೆ. ಸೊ ಇವಾಗ ನಾನು ಸೆಕೆಂಡ್ ಕಾರ್ಡ್ ಫೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್, ಅಥವಾ ಕ್ಯಾಂಡಲ್ ರಿಲೇಟೆಡ್ ಸ್ಪೆಲ್ಸ್, ಅಥವಾ ನಿಮ್ಗೆ ಆ ತರದ ರೆಮಿಡಿ ರಿಲೇಟೆಡ್ ಏನಾದ್ರು ಬೇಕಿದೆ ಅಂದ್ರೆ ಕನ್ಸಲ್ಟೇಷನ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ ನನ್ನ ನಂಬರ್ನ. ಸೊ ಎರಡನೇ ಕಾರ್ಡ್ ಫೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ಮಾಡ್ತಾ ಇದ್ದೀನಿ. ನಿಮ್ಮ ಎನರ್ಜಿ ಮತ್ತೆ ದೈವದಿಂದ ಮೆಸೇಜಸ್ ಏನಾಗಿದೆ, ಗೈಡೆನ್ಸ್ ಏನಾಗಿದೆ, ಇದೆಲ್ಲದರ ವಿಷಯವಾಗೂ ನಿಮ್ಗೆ ನಾನು ರೀಡಿಂಗ್ ನಲ್ಲಿ ಹೇಳ್ತಾ ಬರ್ತೀನಿ. ಜಸ್ಟಿಸ್ ಬಂದಿರೋದ್ರಿಂದ ನಿಮ್ಮ ಲೈಫ್ ಪಾತ್ ತುಂಬಾನೇ ಸ್ಟ್ರಾಂಗ್ ಅಂಡ್ ಸ್ಟೇಬಲ್ ಆಗಿದೆ. ನೇರ, ದಿಟ್ಟ, ನಿರಂತರ ಅಂತಾರಲ್ಲ, ಹಾಗೆ ನಿಮ್ಮ ಲೈಫ್ ನಲ್ಲಿ ನಿಮ್ಗೆ ಏನ್ ಬೇಕು ಏನ್ ಬೇಡ ಇದ್ರ ಅರಿವು ನಿಮ್ಗಿದೆ, ಹಾಗೂ ಅದನ್ನ ನೀವು ತುಂಬಾ ಚೆನ್ನಾಗಿ ಪರಿಗಣಿಸ್ಕೊಂಡು ಮುಂದೆ ಹೋಗ್ತಾ ಇದ್ದೀರಾ. ನಿಮ್ಮ ಲೈಫ್ ನಲ್ಲಿ ನಾನೇನು ಅಡ್ಡಿ ಆತಂಕಗಳು ಪ್ರೆಸೆಂಟ್ ನೋಡ್ತಾ ಇಲ್ಲ, ಹಾಗೂ ನೀವು ಒಂಥರ ವಿನ್ ವಿನ್ ಸಿಚುವೇಶನ್ ಅಲ್ಲೇ ಇದ್ದೀರಾ. ಮತ್ತೆ 4 ಆಫ್ ವಿಂಟರ್ ಬಂದಿರೋದ್ರಿಂದ ಡಿಸಿಷನ್ ಏನಾದ್ರೂ ಇದೆ, ತಗೊಳ್ಳುವಂಥದ್ದು ಇದೆ ಅಂದ್ರೆ ಇದನ್ನ ಈಗ ತಗೊಳ್ಳೋ ಅವಶ್ಯಕತೆ ಇಲ್ಲ. ಸ್ವಲ್ಪ ನಿಮ್ಮ ಕಡೆಗೆ ನೀವು ಗಮನ ಕೊಡಿ, ಸ್ವಲ್ಪ ರೆಸ್ಟ್ ಮಾಡಿ. ಯಾಕಂದ್ರೆ ಈಗ ನೀವು ಡಿಸಿಷನ್ ತಗೊಂಡ್ರು ಕೂಡ ಅದು ಸ್ವಲ್ಪ ನಿಮ್ಗೆ ಮಾರಕವಾಗಬಹುದು. ಇನ್ನೊಂದ್ 2 ತಿಂಗಳು ಇಂಪಾರ್ಟೆಂಟ್ ಡಿಸಿಷನ್ಸ್ ನ ನೀವು ಪಾಸ್ ಮಾಡೋದು ಮುಖ್ಯವಾಗುತ್ತೆ. ನಿಮ್ಮ ಲೈಫ್ಗೆ ಸಂಬಂಧಪಟ್ಟಿರುವಂತಹ ಒಂದು ತಿರುವನ್ನ ನೀವು ತರಬೇಕು ಅಂತ ಇದೀರಾ ಅಂದ್ರೆ ಅದು ಈ ಒಂದು 2 ಮಂತ್ಸ್ ಒಳ್ಳೇದಲ್ಲ, ಆ ಟೈಮ್ ಚೆನ್ನಾಗಿಲ್ಲ ಅಂತ ಈ ಒಂದು ಮೆಸೇಜ್ ಬರ್ತಾ ಇದೆ. ಅದಾದ ನಂತರ ದ ಹರ್ಮಿಟ್ ಕಾರ್ಡ್ ಬಂದಿರೋದು ಫೈಂಡ್ ಆರ್ ಬಿ ಅ ಮೆಂಟರ್ ಬರ್ತಾ ಇದೆ. ಟೇಕ್ ಅ ಬ್ರೇಕ್ ಫ್ರಮ್ ಸೊಸೈಟಿ ಅಂತ ಬರ್ತಾ ಇದೆ. ಸೊ ಟೇಕ್ ಅ ಬ್ರೇಕ್ ಫ್ರಮ್ ಸೊಸೈಟಿ ಅಂದ್ರೆ ಎಲ್ಲಾ ನಿಮ್ಮ ದಿನನಿತ್ಯದ ಒಂದು ಜಂಜಾಟ ಏನಿರುತ್ತೆ ಅದರಿಂದ ಒಂದ್ ಸ್ವಲ್ಪ ನೀವು ಪಾಸ್ ಆಗೋದು, ಹೋಗೋದು ಆಚೆ, ಮತ್ತೆ ಹೊಸದಾಗಿರುವಂತ ಎಕ್ಸ್ಪೀರಿಯನ್ಸಸ್ ನ ಕ್ರಿಯೇಟ್ ಮಾಡುವಂಥದ್ದು, ಅಥವಾ ವಾಕ್ ರೆಗ್ಯುಲರ್ ಆಗಿ ಒಬ್ರೇ ವಾಕ್ ಮಾಡ್ಕೊಂಡು ಹೋಗಿ ಬರೋದು, 1 ಅವರ್ ನಿಮ್ಗೋಸ್ಕರ ನೀವು ಟೈಮ್ ಕೊಡೋದು ಕೂಡ ನೀವು ಒಂದ್ ರೀತಿಯಾದ ರೀಜೆನ್ಯುವೇಷನ್ ಎನರ್ಜಿನ ಪಡಿತೀರಾ. ಯಾಕೆಂದ್ರೆ ಬೇರೆಯವರ ಇನ್ಫ್ಲೂಯೆನ್ಸ್ ನಿಮ್ ಲೈಫ್ ಅಲ್ಲಿ ಇದೆ. ಇವಾಗ ಬೇರೆಯವ್ರು ಏನ್ ಹೇಳ್ತಾ ಇದಾರೆ ಅದನ್ನ ಮಾಡುವ ಒಂದು ಪ್ರೆಷರ್ ಕೂಡ ಇದೆ. ಅದರಿಂದ ನೀವು ಆಚೆ ಬರ್ಬೇಕು ಅಂದ್ರೆ ಖಂಡಿತವಾಗ್ಲೂ ನಿಮ್ಗೆ ಆ ಒಂದು
ಇಂಟರ್ನಲ್ ಟೈಮ್ ಬೇಕಿದೆ. ಇಂಟರ್ನಲ್ ಟೈಮ್ ಅಂದ್ರೆ ಯು ಆರ್ ಜಸ್ಟ್ ಗಿವಿಂಗ್ ಟೈಮ್ ಫಾರ್ ಯುವರ್ ಓನ್ ಸೆಲ್ಫ್. ಓಕೆ, ಅದನ್ನ ಮಾಡ್ಬೇಕಾಗತ್ತೆ. ಕ್ವೀನ್ ಆಫ್ ವಿಂಟರ್ ಬಂದಿರೋದ್ರಿಂದ ನೀವು ಪೇಷಂಟ್ ಆಗಿರ್ಬೇಕಾಗತ್ತೆ, ಸ್ಟ್ರಾಂಗ್ ಆಗಿರ್ಬೇಕಾಗತ್ತೆ, ಹಾಗೂ ನಿಮ್ಮ ಬಗ್ಗೆ ನೀವು ವಿಶ್ವಾಸವನ್ನು ಇಟ್ಕೋಬೇಕಾಗತ್ತೆ. ಹಾಗೆ ಇದೀರಾ ಅಂತಾನು ಹೇಳ್ಬೋದು. ಇನ್ನೊಂದು ಮೆಸೇಜ್ ಏನ್ ಬರ್ತಾ ಇದೆ ದೈವದಿಂದ ಅಂದ್ರೆ, ನಿಮಗೆ ಸರ್ವ್ ಮಾಡದೆ ಇರುವಂತವ್ರು, ನಿಮಗೆ ಒಳಿತು ಬಯಸದೆ ಇರುವಂತವ್ರು, ನಿಮ್ಗೆ ನೋವು ಕೊಡುವಂತವ್ರು, ಅವರಿಂದ ನೀವು ಒಂದ್ ರೀತಿಯಾದ ಲೆಟ್ ಗೋ ಫೀಲ್ ನಲ್ಲಿ ಇರ್ಬೇಕಾಗತ್ತೆ. ಅವ್ರಿಗೆ ಇಂಪಾರ್ಟೆನ್ಸ್ ಕೊಡೋ ಅವಶ್ಯಕತೆ ಇಲ್ಲ ಅಂತ ಒಂದು ಕಾರ್ಡ್ ಬರ್ತಾ ಇದೆ. ಮತ್ತೆ ಇನ್ನೊಂದ್ ಏನ್ ಮೆಸೇಜ್ ಬರ್ತಾ ಇದೆ ಅಂದ್ರೆ, ಇಟ್ಸ್ ಟೈಮ್ ಟು ಫೋಕಸ್ ಆನ್ ಯುವರ್ ಕರಿಯರ್ ಅಂತ ಬರ್ತಾ ಇದೆ ಮೆಸೇಜ್ ನಲ್ಲಿ. ಅಂದ್ರೆ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಎಷ್ಟು ಸೀರಿಯಸ್ ಮತ್ತೆ ಶ್ರದ್ಧೆ ಆಗಿರ್ತೀರಾ, ನೀವು ತುಂಬಾನೇ ಒಳ್ಳೆಯ ರಿಟರ್ನ್ಸ್ ನ ನೋಡ್ತೀರಾ. ಆಮೇಲೆ ನಿಮ್ಮ ಕಡೆಗೆ ನೀವು ನಿಮ್ಮ ಲೈಫ್ ಕಡೆಗೆ ಸ್ವಲ್ಪ ಸೀರಿಯಸ್ ಆಗಿರಿ ಅಂತ ಈ ಮೆಸೇಜ್ ಹೇಳ್ತಾ ಇರೋದು ನಿಮಗೆ ದೈವದಿಂದ. ನೆಕ್ಸ್ಟ್ ಮೆಸೇಜ್ ಏನ್ ಬರ್ತಾ ಇದೆ, ಕ್ವೀನ್ ಬರ್ತಾ ಇದೆ. ಬಿ ಪ್ರಾಕ್ಟಿಕಲ್ ವಿತ್ ರೆಸ್ಪೆಕ್ಟ್ ಟು ಹೌ ಯು ಪ್ರೊಸೀಡ್. ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಅಪ್ರೋಚ್ ಮಾಡ್ಬೇಕಾಗತ್ತೆ. ಎಲ್ಲವನ್ನು ನೀವು ಇಮೋಷನಲ್ ಆಗಿ ಇತ್ತೀಚೆಗೆ ಡಿಸಿಷನ್ಸ್ ನ ತಗೊಳ್ತಿರಬಹುದು, ಅದರಿಂದಾನೇ ಈ ತರದೊಂದು ಮೆಸೇಜ್ ಬರ್ತಾ ಇದೆ. ತೀರಾನೇ ನಿಮ್ಮ ಮನಸ್ಸು ಚಂಚಲವಾಗಿದ್ದಾಗ ಏನಾಗುತ್ತೆ ಅಂದ್ರೆ, ನೀವು ತುಂಬಾ ವೀಕ್ ಆಗಿ ಕಾಣ್ತೀರಾ, ಹಾಗೂ ಒಂದು ನಿಮ್ಮನ್ನ ಅಡ್ವಾಂಟೇಜ್ ತಗೊಳ್ಳುವಂತ ಜನರಿರ್ಬಹುದು, ಅಥವಾ ಜನ ನಿಮ್ಮನ್ನ ತೀರಾನೇ ಲೈಟ್ ಆಗಿ ಟ್ರೀಟ್ ಮಾಡುವಂತ ಒಂದು ಅನುಭವನೂ ಆಗ್ಬಹುದು. ಅಂದ್ರೆ ನಿಮಗೆ ರೆಸ್ಪೆಕ್ಟೇ ಸಿಗ್ತಾ ಇಲ್ಲ ಅಲ್ಲಿ ಅಂತ ಅನ್ನಿಸ್ತಾ ಇರಬಹುದು ಆ ತರ ಜನರಿಂದ. ಅದರಿಂದ ನೀವು ಸ್ವಲ್ಪ ಪ್ರಾಕ್ಟಿಕಲ್ ಆಗಿರ್ಬೇಕಾಗತ್ತೆ, ನಿಮ್ಮ ಕಡೆಗೆ ನೀವು ಗಮನ ಕೊಡ್ಬೇಕಾಗತ್ತೆ, ಹಾಗೂ ನಿಮ್ಮ ಡ್ರೀಮ್ಸ್ ನ ಫಾಲೋ ಮಾಡಿ ಅಂತ ಈ ಒಂದು ಮೆಸೇಜ್ ಬರ್ತಾ ಇದೆ ನಿಮ್ಗೆ. ನೆಕ್ಸ್ಟ್ ಏನಿದೆ ಅಂದ್ರೆ, ಪ್ರಿನ್ಸಸ್ ಆಫ್ ಸಮ್ಮರ್ ಬಂದಿದೆ. ಇದ್ರ ಅರ್ಥ ಏನು ಅಂದ್ರೆ, ಲಾಟ್ ಆಫ್ ಪ್ರಿನ್ಸ್, ಕ್ವೀನ್, ಈ ತರ ಕಾರ್ಡ್ಸ್ ಬಂದಿದೆ. ಬೇಸಿಕಲಿ 2 ಮೇಜರ್ ಆರ್ಕಾನ ಕಾರ್ಡ್ಸ್ ಬಂದಿದೆ. ಸೊ ಇವತ್ತಿಂದ 6 ತಿಂಗಳು ನಿಮ್ಮ ಲೈಫ್ ನಲ್ಲಿ ಒಂದು ಟ್ರಾನ್ಸ್ಫಾರ್ಮೇಶನ್, ಒಂದು ದೊಡ್ಡದಾದ ಬದಲಾವಣೆ ನಡೆಯುತ್ತೆ. ಆ ಬದಲಾವಣೆಯಲ್ಲಿ ನೀವು ನೀವಾಗೆ ಇರೋದಿಲ್ಲ. ಜನ ನಿಮ್ಮನ್ನ ಏನ್ ಇಷ್ಟು ಸ್ಟ್ರಾಂಗ್ ಆಗ್ತಾ ಇದಾರೆ, ಏನ್ ಈ ರೀತಿಯಾಗಿ ಬೋಲ್ಡ್ ಆಗ್ತಾ ಇದಾರೆ, ಇಂಡಿವಿಜುವಲ್ ಆಗಿ ಡಿಸಿಷನ್ಸ್ ನ ತಗೊಳ್ತಾ ಇದಾರೆ, ಇಂಡಿಪೆಂಡೆಂಟ್ ಆಗ್ತಾ ಇದಾರೆ ಅಂತ ನಿಮ್ಮಲ್ಲಿ ಆ ಒಂದು ಬದಲಾವಣೆನ ಅಬ್ಸರ್ವ್ ಮಾಡ್ತಾರೆ. ಈ ಕೂಡ್ಲೆ ನೀವು ಕಮೆಂಟ್ ಮಾಡಿ, ಐ ಆಮ್ ಟ್ರಾನ್ಸ್ಫಾರ್ಮಿಂಗ್ ಇನ್ ಟು ಅ ನ್ಯೂ ಪರ್ಸನ್, ಅ ಪಾಸಿಟಿವ್ ಪರ್ಸನ್ ಅಂತ ಕಮೆಂಟ್ ಮಾಡಿ. ನ್ಯೂ ರಿಲೇಶನ್ಶಿಪ್ ಅಂತಾನು ನಾನು ನೋಡ್ತಿದ್ದೀನಿ ಕೆಲವರಿಗೆ, ಹೊಸದಾದ ಒಂದು ರಿಲೇಶನ್ಶಿಪ್, ಮತ್ತೆ ಒಂದು ಕಂಪ್ಯಾಷನೇಟ್ ಪರ್ಸನ್ ನಿಮ್ ಲೈಫಿಗೆ ಬರುವಂಥದ್ದು, ಮತ್ತು ಸೋಷಿಯಲ್ ಇನ್ವಿಟೇಷನ್ಸ್, ನೀವು ಒಂದು ಅಷ್ಟು ಪಾರ್ಟೀಸ್ ನ ಅಟೆಂಡ್ ಮಾಡ್ತೀರಾ, ಒಳ್ಳೊಳ್ಳೆ ಸಮಾರಂಭಗಳನ್ನ ಅಟೆಂಡ್ ಮಾಡ್ತೀರಾ ಕೆಲವು ವಾರಗಳು, ಮುಂಬರುವ ವಾರಗಳಲ್ಲಿ ನೀವೊಂದ್ ಸ್ವಲ್ಪ ಲೀಡ್ ತಗೊಳ್ಳುವಂಥದ್ದು, ಇನಿಷಿಯೇಟಿವ್ ತಗೊಳ್ಳುವಂಥದ್ದು, ನೀವೇ ಪಾರ್ಟಿನ ಆರ್ಗನೈಸ್ ಮಾಡುವಂಥದ್ದು, ಅಂತದೆಲ್ಲ ಒಳ್ಳೊಳ್ಳೆ ವಿಷಯಗಳು ಕೂಡ ನಡೆಯುವಂಥದ್ದಿದೆ ಮುಂದಿನ ತಿಂಗಳಲ್ಲಿ. ಅದು ನಿಮ್ಮ ಮೆಸೇಜಸ್ ಆಗಿದೆ, ತುಂಬಾ ಚೆನ್ನಾಗಿ ಬಂದಿದೆ. ನಾನೇನು ಮೇಜರ್ ಆಗಿ ನೀವು ವರಿ ಮಾಡುವಂತಹ ಇಶ್ಯೂ ಇದೆ ಅಂತ ನೋಡ್ತಾ ಇಲ್ಲ. ಈಗ ನಾನು 3ನೇ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಿದ್ದೀನಿ. ಈ ಲಾಸ್ಟ್ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ಮಾಡ್ತಾ ಇದ್ದೀನಿ. ಒನ್ ಇಂಟ್ರೆಸ್ಟಿಂಗ್ ಆಗಿರುವಂತಹ ಬೇರೆ ಡೆಕ್ ಇಂದ ಒಂದು ಮೆಸೇಜ್ ಬಂದಿದೆ. ಸೊ ಇದು ನಿಮ್ಗೆ ಸ್ಪೆಷಲ್ ಮೆಸೇಜ್. ಲಕ್ಕಿ ನೀವಿದ್ದೀರಾ, ಯಾಕಂದ್ರೆ ಇದು ಬೇರೆಯವ್ರಿಗೆ ಈ ತರ ಬರ್ಲಿಲ್ಲ, ನಿಮ್ಗೆ ಬಂದಿದೆ. ಸೊ ದಿಸ್ ಇಸ್ ಅ ಲಕ್ಕಿ ಮೆಸೇಜ್. ಲೆಟ್ಸ್ ಸಿ ಆ ಮೆಸೇಜ್ ಏನಾಗಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಫಸ್ಟ್ ಇದನ್ನೆಲ್ಲ ಶಫಲ್ ಮಾಡ್ಬಿಡ್ತೀನಿ, ನೋಡೋಣ ನಿಮ್ಗೆ ಇವತ್ತು ಏನ್ ಮೆಸೇಜ್ ಇದೆ ದೈವದಿಂದ, ಹಾಗೂ ಫ್ಯೂಚರ್ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ನೀವು ಅಂತ ಕೂಡ ಒಂದಷ್ಟು ಮೆಸೇಜಸ್ನ ನಾನು ನಿಮ್ಗೆ ಹೇಳ್ತೀನಿ. ಮೂವ್ಮೆಂಟ್ ಕಾರ್ಡ್ ಬರ್ತಾ ಇದೆ. ಸೊ ಲೈಫ್ ನಲ್ಲಿ ನೀವೇನಾದ್ರೂ ಏನೂ ಆಗ್ತಾ ಇಲ್ಲ, ನಾನು ಅನ್ಕೊಂಡಿರೋದೆಲ್ಲ ನಡೀತಾ ಇಲ್ಲ, ಆ ತರ ಒಂದು ಡಿಲೇಸ್ ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ, ಅಥವಾ ಅಡೆತಡೆಗಳನ್ನ ನೀವು ಅನುಭವಿಸಿದ್ರೆ, ಆ ವಿಷಯದಲ್ಲಿ ನಿಮಗೆ ಬಿಡುಗಡೆ ಸಿಗುತ್ತೆ. ಇವತ್ತಿಂದಾನೇ ಟೈಮ್ ಚೇಂಜ್ ಆಗಿದೆ. ಕಂಗ್ರ್ಯಾಚುಲೇಷನ್ಸ್. ವೈಡ್ ಓಪನ್ ಬಂದಿರೋದ್ರಿಂದ ಸ್ವಲ್ಪ ಓಪನ್ ಮೈಂಡ್ ಸೆಟ್ ಇಟ್ಕೊಂಡ್ರೆ, ಅಥವಾ ನಿಮ್ಮ ಲೈಫ್ನ ನೀವು ಸ್ವೀಕರಿಸುವುದು, ನೋಡುವ ಒಂದು ವಿಚಾರದಲ್ಲಿ ಬದಲಾವಣೆನ ತಂದ್ರೆ, ಖಂಡಿತವಾಗ್ಲೂ ನಿಮ್ಮ ಲೈಫ್ ಮಿರಾಕ್ಯುಲಸ್ ಆಗಿ ಹೀಲ್ ಕೂಡ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ನಿಮ್ಮ ಥಿಂಕಿಂಗ್ ಪ್ಯಾಟರ್ನ್ ನ ಚೇಂಜ್ ಮಾಡ್ಕೋಬೇಕಾಗತ್ತೆ ಅಂತ ಈ ಒಂದು ಮೆಸೇಜ್ ಆಗಿದೆ ನಿಮ್ಗೆ. ಮತ್ತೆ ಬ್ಯಾಲೆನ್ಸಿಂಗ್ ಆಕ್ಟ್ ಬಂದಿರೋದ್ರಿಂದ ನಿಮ್ಮ ಲೈಫ್ ಕಡೆಗೆ ನೀವು ಎಲ್ಲಾನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಒಂದೊಂದ್ಸಲ ನೀವೇನ್ ಮಾಡ್ತೀರಾ ಅಂದ್ರೆ, ಕೆಲಸ ಅಂದ್ರೆ ತೀರಾ ಕೆಲಸ ಮಾಡ್ತೀರಾ, ಇಲ್ಲ ಫ್ರೆಂಡ್ಸ್ ನ ಹಚ್ಕೊಂಡ್ರೆ ತೀರಾ ಹಚ್ಕೊಳ್ತೀರಾ. ಸೊ ಏನಾದ್ರು ಒಂದ್ ಏರಿಯಾಗ ನೀವು ಇಂಪಾರ್ಟೆನ್ಸ್ ಕೊಡ್ತೀರಾ, ಬೇರೆ ಬೇರೆ ಏರಿಯಾಸ್ ನಿಮ್ಮ ಬೇರೆ ಅಂದ್ರೆ ಅದು ನಿಮ್ಮ ಪರ್ಸನಲ್ ಇರ್ಬೋದು, ಪ್ರೊಫೆಷನಲ್ ಇರ್ಬೋದು, ಹಣಕಾಸಿನ ವಿಷಯ ಇರ್ಬೋದು, ಅದ್ರಲ್ಲೆಲ್ಲ ನೀವು ಒಂದೊಂದ್ಸಲ ನೆಗ್ಲೆಕ್ಟ್ ಕೂಡ ಮಾಡ್ಬಿಡ್ತೀರಾ, ಈಸಿಯಾಗಿ ತಗೊಂಡ್ಬಿಡ್ತೀರಾ.
ಸೊ ನೀವೆಲ್ಲಕ್ಕೂ ಟೈಮ್ ಕೊಡ್ಬೇಕಾಗತ್ತೆ, ಎಲ್ಲ ವಿಷಯಕ್ಕೂ ಟೈಮ್ ಕೊಡ್ಬೇಕಾಗತ್ತೆ ಅಂತ ಈ ಒಂದು ಮೆಸೇಜ್ ಬರ್ತಾ ಇದೆ. ಗೋಲ್ಡನ್ ಪ್ಯಾಲೇಸ್ ಬಂದಿರೋದ್ರಿಂದ ಮೇ ಬಿ ಒಂದು ಒಳ್ಳೆಯ ಜಾಗಕ್ಕೆ ನಿಮ್ಮ ಫ್ಯಾಮಿಲಿ ಜೊತೆ ಟ್ರಾವೆಲ್ ಮಾಡುವಂಥದ್ದು ನಾನು ನೋಡ್ತಾ ಇದ್ದೀನಿ. ಹಾಗೂ ಬ್ಲೆಸ್ಸಿಂಗ್ಸ್ ಇದೆ ದೈವದಿಂದ. ಅಗೇನ್ ಗೋಲ್ಡ್ ಪ್ಯಾಲೇಸ್ ಬಂದಿರೋದ್ರಿಂದ ಮೇ ಬಿ ನಿಮ್ಮ ಫ್ಯಾಮಿಲಿ ಜೊತೆ ನೀವು ಟ್ರಿಪ್ ಹೋಗ್ಬೋದು ಮುಂಬರುವ ತಿಂಗಳಲ್ಲಿ, ಆ ತರ ಪ್ಲಾನಿಂಗ್ ಇದೆ. ಅದಾದ ನಂತರ ನಿಮ್ಮ ಸ್ಪಿರಿಚುವಲ್ ಎನರ್ಜಿ ಕೂಡ ಸ್ಟ್ರಾಂಗ್ ಆಗ್ತಾ ಇದೆ. ನಿಮ್ಮನ್ನ ಅಡ್ಮೈರ್ ಮಾಡುವಂತ ಜನರಿದ್ದಾರೆ, ನಿಮ್ಮ ಲೈಫ್ ನ ನೋಡಿ ಅಸೂಯೆ ಪಡುವಂತವ್ರು ಇದ್ದಾರೆ. ಸೊ ಪ್ರೊಟೆಕ್ಷನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಲೈಫ್ ನಲ್ಲಿ ಆ ತರ ಒಳ್ಳೊಳ್ಳೆ ಬದಲಾವಣೆ ನೋಡಿ ಕೂಡ ಕೊರಗುವಂತ ಜನರು ನಿಮ್ಮ ಸುತ್ತ ಇರಬಹುದು. ಅಂತ ಜನರಿಂದ ದೂರ ಇರಿ ನೀವು. ಬಿಕಾಸ್ ಐ ಆಮ್ ಸೀಯಿಂಗ್ ಅ ಸ್ಟ್ರಾಂಗ್ ಶಿಫ್ಟ್. ಮೇ ಬಿ ಮನೆ ಕಟ್ಸುವ ವಿಷಯವಾಗಿನೋ ಒಳ್ಳೇದ್ ನಡೆಯುತ್ತೆ. ಹಾಗೂ ಕೆಲಸ ಕಾರ್ಯಗಳಲ್ಲಿ ಟ್ರಾವೆಲ್ ನೋಡ್ತಾ ಇದ್ದೀನಿ, ದಟ್ ಈಸ್ ಆಲ್ಸೋ ಹ್ಯಾಪನಿಂಗ್. ಟ್ರೇಡರ್ ಬರ್ತಾ ಇದೆ, ಎಕ್ಸ್ಚೇಂಜ್ ಎನರ್ಜಿ ಟು ಕ್ರಿಯೇಟ್ ಅಬಾಂಡೆನ್ಸ್ ಅಂತ ಬರ್ತಾ ಇದೆ. ಸೊ ನೀವು ಇವಾಗ ನಿಮ್ ಲೈಫ್ ನಲ್ಲಿ ಕನೆಕ್ಟ್ ಆಗುವಾಗ ಇವರು ನಿಮಗೆ ಅವರ ಎನರ್ಜಿನ ಪಾಸ್ ಮಾಡ್ತಾರೆ, ಹಾಗೆ ನೀವು ನಿಮ್ಮ ಎನರ್ಜಿನ ಅವ್ರಿಗೆ ಪಾಸ್ ಮಾಡ್ತೀರಾ. ಅದನ್ನ ಟ್ರೇಡಿಂಗ್ ಅಂತ ಹೇಳ್ತೀವಲ್ವಾ ನಾವು. ಸೊ ಇದ್ರ ಅರ್ಥ ಏನಂದ್ರೆ, ನೀವು ಪಿಕ್ ಮಾಡುವಂತ, ನೀವು ಆರಿಸುವಂತ ಜನರು, ನಿಮ್ ಲೈಫ್ ನಲ್ಲಿ ಬರುವಂತ ಜನರು ಕ್ವಾಲಿಟಿ ಪೀಪಲ್ ಆಗಿರ್ಬೇಕಾಗತ್ತೆ. ಅನ್ನೆಸೆಸರಿ ಆಗಿ ನಿಮ್ಮ ಲೈಫ್ ನ ಡ್ರಾಮಾ ಅಥವಾ ನಿಮ್ಮ ಲೈಫ್ ನ ಒಂದು ನೆಗೆಟಿವ್ ಸ್ಟೇಟ್ ಹಾಕ್ತಾ ಇದಾರೆ ಅಂದ್ರೆ ಅವ್ರನ್ನ ನೀವು ಎಂಟರ್ಟೈನ್ ಮಾಡುವ ಅವಶ್ಯಕತೆ ಇಲ್ಲ. ಮೇ ಬಿ ಇವಾಗ ನಿಮ್ಗೆ ಒಬ್ಬ ವ್ಯಕ್ತಿ ಹತ್ರ ಮಾತಾಡಿದ್ರೆ ನಿಮ್ಮ ಲೈಫ್ ಬಗ್ಗೆನೆ ನಿಮ್ಗೆ ಖುಷಿ ಸಿಗುತ್ತೆ, ನಿಮ್ಮ ಲೈಫ್ ಬಗ್ಗೆ ನಿಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ, ಅಥವಾ ಒಂದು ಒಳ್ಳೆಯ ಗೈಡೆನ್ಸ್ ಕೊಡ್ತಾರೆ, ಗುರುಗಳಾಗಿರ್ಬಹುದು ಅಂತ ಅವ್ರನ್ನ ಮೀಟ್ ಮಾಡುವಂಥದ್ದು. ಮತ್ತೆ ಕ್ರಿಯೇಟ್ ಅಬಂಡೆನ್ಸ್ ಬಂದಿರೋದ್ರಿಂದ ಇದರಿಂದ ಒಂದು ಪಾಸಿಟಿವ್ ಜನರಿಂದ ಎನರ್ಜಿ ಎಕ್ಸ್ಚೇಂಜ್ ಆದಾಗ ನಿಮ್ ಲೈಫ್ ತುಂಬಾ ಚೆನ್ನಾಗಿ ಆಗುತ್ತೆ ಅಂತಾನೆ ಇದೊಂದು ಅಶ್ಯೂರೆನ್ಸ್ ಕಾರ್ಡ್ ಬಂದಿದೆ. ದಿಸ್ ಇಸ್ ಅ ಸ್ಪೆಷಲ್ ಮೆಸೇಜ್ ಫಾರ್ ಯು. ಸೊ ಆತರ ಜನರು ನಿಮ್ಮ ಲೈಫ್ ನಲ್ಲಿ ಇರಬಹುದು, ಯೋಚನೆ ಮಾಡಿ ಅವ್ರು ಯಾರು ಅಂತ. ನೆಕ್ಸ್ಟ್ ಮೆಸೇಜ್ ಏನಾಗಿದೆ ಅಂದ್ರೆ, ಇನ್ ಟು ದಿ ಅನ್ನೋನ್ ಕೂಡ ಬರ್ತಾ ಇದೆ. ಒಂದೊಂದ್ಸಲ ನೀವೇನಾದ್ರೂ ಹೊಸ ಕೆಲಸ ಮಾಡುವಾಗ ತುಂಬಾನೇ ಭಯ ಪಡ್ತೀರಾ, ಮತ್ತೆ ಮಾಡ್ಲಾ ಬೇಡ್ವಾ, ಏನಾಗೋಗುತ್ತೋ ಅನ್ನುವಂತ ಆತಂಕಕ್ಕೆ ಹೋಗ್ತೀರಾ. ಆದ್ರೆ ಲೈಫ್ ನಲ್ಲಿ ಈ ತರ ವಿಷಯಗಳು ನಡೆಯುತ್ತೆ, ಹಾಗೂ ನೀವು ರಿಸ್ಕ್ ನ ತಗೊಳ್ಳುವ ಒಂದು ಅವಕಾಶ ಕೂಡ ನಿಮ್ ಲೈಫ್ ನಲ್ಲಿ ಬರುತ್ತೆ. ಆದ್ರೆ ನೀವು ಆ ಅವಕಾಶನ ತಗೊಳ್ದೆ ಅದನ್ನ ಬಿಟ್ಬಿಡ್ತೀರಾ, ಹಾಗೂ ಆಮೇಲೆ ಕೊರಗ್ತೀರಾ, ನಾನು ಅದನ್ನ ಮಾಡ್ಬಾರ್ದಾಗಿತ್ತು, ನಾನು ಯಾಕೆ ಬಿಟ್ಟೆ ಅಂತ ಯೋಚನೆ ಮಾಡ್ತೀರಾ. ಸೊ ಬೇಸಿಕ್ಲಿ ಏನಾದ್ರೂ ಒಂದು ಕೆಲಸ ಮಾಡ್ಬೇಕು ಅಂತ ಇದೀರಾ ಅಂದ್ರೆ ಅದನ್ನ ನೆಗೆಟಿವ್ ಆಗೇ ತಗೊಳ್ಳೋದ್ರ ಬದಲು ಪಾಸಿಟಿವ್ ಆಗಿ ತಗೊಂಡಾಗ ಅದ್ರಲ್ಲಿ ರಿಸಲ್ಟ್ ಕೂಡ ಅಮೇಸಿಂಗ್ ಆಗಿರುತ್ತೆ. ಸೊ ನಿಮ್ಮ ದಾರಿಯನ್ನ ನೀವು ನಂಬೇಕಾಗುತ್ತೆ, ಫಸ್ಟ್ ನೀವು ನಂಬಬೇಕಾಗುತ್ತೆ ಅಂತ ಈ ಒಂದು ಮೆಸೇಜ್ ಬರ್ತಾ ಇದೆ. ಅದಾದ ನಂತರ ಡ್ರ್ಯಾಗನ್ಸ್ ಲೇಯರ್ ಅಂತ ಬರ್ತಾ ಇದೆ. ಇದ್ರ ಅರ್ಥ ಏನು ಅಂದ್ರೆ, ನಿಮ್ಮ ಭಯ ಕೂಡ ನಿಮ್ಮ ಹಿಂದಿನ ಎಕ್ಸ್ಪೀರಿಯನ್ಸ್ ಇರಬಹುದು ಅಂತ ನಾನು ಹೇಳ್ತೀನಿ. ಹಿಂದೆ ನಡೆದಿರುವಂತಹ ಎಕ್ಸ್ಪೀರಿಯನ್ಸ್ ಇಂದ ಹೀಗಾಗಿದೆ, ಅದರಿಂದಾನೇ ಈ ತರ ಮೆಸೇಜಸ್ ನಿಮ್ಗೆ ಬಂದಿರುವಂತದ್ದು. ನೀವು ಒಂದು ಬೇರೆಯವರ ಮಾತು ಕೇಳಿ ಹಾಳಾಗಿದ್ದೀರಾ, ಹಿಂದೆ ಆ ತರದ ಅನುಭವಗಳಾಗಿದೆ, ಅದರಿಂದಾನೇ ನಿಮ್ಗೆ ಮತ್ತೆ ಆ ತರ ರಿಸ್ಕ್ ತಗೊಳಕ್ಕೆ ಭಯ ಆಗ್ತಾ ಇದೆ. ಅವ್ರೇನೋ ಹೇಳಿದ್ರು, ನಾನು ಮಾಡ್ಬಿಟ್ಟೆ, ಆಮೇಲೆ ಅಯ್ಯೋ ಇದು ಯಾಕೆ ಮಾಡಿದೆ ಅಂತ ಯೋಚನೆ ಪಡ್ತಿದ್ದೀರಾ. ಸೊ ಅದರಿಂದಾನೇ ನಿಮ್ಗೆ ಇವಾಗ ರಿಸ್ಕ್ ತಗೊಳ್ಳೋದು ಅಥವಾ ಏನೋ ಒಂದು ಹೊಸ ಕೆಲಸ ವಿಷಯಗಳನ್ನ ಮಾಡೋಕ್ಕೂ ಕೂಡ ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ. ಆದ್ರೆ ಇಲ್ಲಿ ಎನ್ಕರೇಜ್ಮೆಂಟ್ ಕಾರ್ಡ್ ಬಂದಿರೋದ್ರಿಂದ ಈ ತರ ನಿಮ್ಗೆ ಗೈಡೆನ್ಸ್ ಕೊಡುವಂತವ್ರು ಇದ್ದಾರೆ, ಆದ್ರೆ ಒಳ್ಳೆ ಗೈಡೆನ್ಸ್ ನ ಕೊಡುವಂತ ಜನರನ್ನ ನೀವು ಪಿಕ್ ಮಾಡ್ಬೇಕಾಗತ್ತೆ. ಆ ವಿಷಯದಲ್ಲಿ ನಿಮ್ಮ ಡಿಸಿಷನ್ ಸರಿಯಾಗಿರ್ಬೇಕಾಗತ್ತೆ, ನಿಮ್ಗೆ ಕ್ಲಾರಿಟಿ ಇರ್ಬೇಕಾಗತ್ತೆ. ಯಾರೋ ಏನೋ ಹೇಳಿದ್ರು ಅಥವಾ ಅವರ ಅನುಭವದ ಒಂದು ವಿಷಯವಾಗಿ ಏನೋ ಹೇಳಿದ್ರು ಅಂದ್ರೂ ಕೂಡ ಅದು ಬೆಸ್ಟ್ ಆಗಿರಲ್ಲ. ಯಾಕೆಂದ್ರೆ ಅವರು ಒಬ್ಬ ಮನುಷ್ಯನೇ ಆಗಿರ್ತಾರೆ, ಹಾಗೂ ಅವರ ಒಂದು ಲೈಫ್ ಅಷ್ಟು ಚೆನ್ನಾಗಿಲ್ಲ ಅಂದಾಗ, ಅವ್ರ ಲೈಫ್ ನ ಅಷ್ಟು ಚೆನ್ನಾಗಿ ಸೃಷ್ಟಿ ಮಾಡ್ಕೊಂಡಿಲ್ಲ ಅಂದಾಗ ನಿಮ್ಗೆ ಗೈಡೆನ್ಸ್ ಕೊಡುವಾಗ್ಲೂ ಕೂಡ ಅವರು ರಾಂಗ್ ಗೈಡೆನ್ಸ್ ಕೊಡಬಹುದು. ಸೊ ನೀವು ಪಿಕ್ ಮಾಡುವಂತ ಜನರು ಅವ್ರ ಲೈಫ್ ನಲ್ಲಿ ಸಾಧನೆ ಮಾಡಿರ್ಬೇಕು, ಹಾಗೂ ಒಂದು ದಾರಿ ದೀಪ ಕೂಡ ಆಗಿರ್ಬೇಕು. ಅವಾಗ್ಲೇ ನಿಮ್ಮ ಲೈಫ್ ತುಂಬಾ ಚೆನ್ನಾಗಿ ಬದಲಾವಣೆ ಬರುತ್ತೆ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.